ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಬಿಂದ ನೀವು ಡೈರೆಕ್ಟ್ ಅಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಮಿನಿಮಮ್ ಟ್ರಕ್ ಲೋಡು ಎಷ್ಟು ಟನ್ನಿಂದ ಬರುತ್ತೆ, ಆ ಒಂದು ಟ್ರಕ್ ಅಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಮಟೀರಿಯಲ್ ನಾವು ಲೋಡ್ ಮಾಡಬಹುದು, ಅದ್ರ ಬಗ್ಗೆ ನಾನು ನಿಮಗೆ ಬ್ರೀಫ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮಿನಿಮಮ್ ಟ್ರಕ್ ಲೋಡ್ ಬರೋದು 25 ಟನ್, 25 ಟನ್. ಸ್ಟಾರ್ಟಿಂಗ್ ಅಲ್ಲಿ 25 ಬರುತ್ತೆ. 10 ಟನ್ ಸಹ ನಿಮಗೆ ಸಿಕ್ಬಿಡುತ್ತೆ. ಬಟ್ ಏನಾಗುತ್ತೆ, ನಿಮಗೆ 10 ಟನ್ ಅಲ್ಲಿ ತಗೊಂಡಾಗ ಕಾಸ್ಟಿಂಗ್ ಅದು ತುಂಬಾ ಹೆಚ್ಚಾಗ್ಬಿಡುತ್ತೆ. ನೋಡಿ ಏನಾಗುತ್ತೆ, ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಅಥವಾ ಮಾರ್ಬಿಯಿಂದ ನೀವು ಪರ್ಚೇಸ್ ಮಾಡುವಾಗ ನೀವು ಎಷ್ಟು ಚಿಕ್ಕ ಗಾಡಿ ತಗೋತೀರಾ, ಕಾಸ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಹೈ ಆಗಕ್ಕೆ ಶುರು ಆಗ್ಬಿಡುತ್ತೆ. ಸೊ ಮಿನಿಮಮ್ ನೀವು 25 ಟನ್ ತಗೊಂಡಾಗ ಒಂದು ಕಂಫರ್ಟೇಬಲಿ ಪ್ರೈಸಲ್ಲಿ ನಿಮಗೆ ಸಿಗ್ಬಿಡುತ್ತೆ. ನನ್ನ ಪ್ರೈಸ್ ಬಗ್ಗೆ ನಿಮಗೆ ಐಡಿಯಾ ಕೊಡ್ತೀನಿ. ಸೊ ನಿಮಗೆ ಮಿನಿಮಮ್ ಬರೋದು 25 ಟನ್ ಟ್ರಕ್ಕು. ಅದರಲ್ಲಿ ನಿಮಗೆ ನಾನು ಒಂದು ಟೆಂಟೇಟಿವ್ ಮಾತಾಡಿದಾಗ 14,000 ಹಿಡ್ಕೊಂಡ್ಬಿಟ್ಟು ನಿಮಗೆ 15,000 15,000 ಸ್ಕ್ವೇರ್ ಫೀಟ್ ತನಕ ಮಟೀರಿಯಲ್ ಅದರಲ್ಲಿ ನಾವು ಲೋಡ್ ಮಾಡಬಹುದು. ಅದಾದ್ಮೇಲೆ ನಿಮಗೆ 30 ಟನ್ ಅಂತ ಬರುತ್ತೆ. 30 ಟನ್ 25 ಆದ್ಮೇಲೆ ಡೈರೆಕ್ಟ್ ನಿಮಗೆ 35 ಟನ್ ಬರುತ್ತೆ. ಅದರಲ್ಲಿ 17 to 18,000 ತನಕ ನೀವು ಲೋಡ್ ಮಾಡ್ಬೋದು. 30 ಆದ್ಮೇಲೆ 32 ಅಂತ ಬರುತ್ತೆ, ನಿಮಗೆ 35 ಟನ್ ಸಿಗುತ್ತೆ ನಿಮಗೆ. ಅದಾದ್ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಸಿಗೋದು 42 ಟನ್ನು, 42 ಮ್ಯಾಕ್ಸಿಮಮ್ ಅದು ಬರೋದು. ಅದ್ರ ಮೇಲ್ಗಡೆ ಬರಲ್ಲ. 42 ಟನ್ ನಮಗೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಟ್ರಕ್ ಸಿಗೋದು. ಅದರಲ್ಲಿ ನೀವು ಟೆಂಟೇಟಿವ್ಲಿ 25,000 ಸ್ಕ್ವೇರ್ ಫೀಟ್ ತನಕ ನಾವು ಮಟೀರಿಯಲ್ ನೋಡ್ಬೋದು. ನೀವು ಯಾವುದೇ ಮಿಕ್ಸ್ ಥರ ಸೈಜಲ್ಲಿ ಟೈಲ್ ತೊಗೊಂಡ್ರು ಸಹ ಟೆಂಟೇಟಿವ್ಲಿ ನಿಮಗೆ ಏನೋ ಒಂದು 1000 ಸ್ಕ್ವೇರ್ ಪ್ಲಸ್ ಮೈನಸ್ ಬರ್ಬೋದು. ಮೋಸ್ಟ್ಲಿ ಈ ಥರ ನಿಮಗೆ ಸ್ಕ್ವೇರ್ ಫೀಟಲ್ಲಿ ನೀವು ಲೋಡ್ ಮಾಡ್ಕೊಂಡು ಬರ್ಬೋದು. ತುಂಬ ಜನನೇ ಕೇಳ್ತಾರೆ, ಒಂದು ವೇಳೆ ನಾವು ಟೈಲ್ ಪರ್ಚೇಸ್ ಮಾಡಿದಾಗ ಸ್ಯಾನಿಟರಿ ವೇರ್ ನಾವು ಯಾವ ಥರ ಮಾಡಬೇಕು, ಅದು ಯಾವ ಥರ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅದರಲ್ಲಿ ಏನಿಲ್ಲ, ನಾವು ಟೈಲ್ ಎಲ್ಲ ಲೋಡ್ ಮಾಡಿದ ಮೇಲೆ ಅದು ಸರ್ಫೇಸ್ ಎಲ್ಲ ಫ್ಲಾಟ್ ಮಾಡಬೇಕು ಅಷ್ಟೇ. ಸರ್ಫೇಸ್ ಫ್ಲಾಟ್ ಮಾಡಿಬಿಟ್ಟು ಅದ್ರ ಮೇಲೆ ಟೈಲ್ ಲೋಡ್ ಆಗಿರೋ ಟ್ರಕ್ಕಲ್ಲಿ ಟೈಲ್ ಮೇಲ್ಗಡೆ ಸ್ಯಾನಿಟರಿ ವೇರ್ ಬಾಕ್ಸಸ್ ಎಲ್ಲ ಲೋಡ್ ಮಾಡಿ ಕಳಿಸ್ಬೇಕಾಗುತ್ತೆ. ಇದರೇನಾಗುತ್ತೆ, ಒಂದು ಸ್ವಲ್ಪ ಪಾಯಿಂಟ್ಸ್ ಏನು ಮಾಡ್ಬೇಕಂತಂದ್ರೆ, ನಾವು ಸ್ಯಾನಿಟರಿ ಲೋಡ್ ಮಾಡುವಾಗ ಟೈಲ್ ಲೋಡ್ ಮಾಡಿದ್ಮೇಲೆ ಮೇಕ್ ಶೂರ್ ಸರ್ಫೇಸ್ ಎಲ್ಲ ಫ್ಲಾಟ್ ಇದೆಯಲ್ಲ ಅದು ನೋಡಬೇಕಾಗುತ್ತೆ. ಅದಾದ್ಮೇಲೆ ನಾವು ಸ್ಯಾನಿಟರಿ ಬಾಕ್ಸಸ್ ಎಲ್ಲ ಇಟ್ಟ ಮೇಲೆ ಅದು ಟ್ರಾನ್ಸಿಸ್ಟ್ ಅಲ್ಲಿ ಅಳಗಾರಬಾರ್ದು. ಅದ್ರ ಸಲುವಾಗಿ ಅದರಲ್ಲಿ ಗ್ರಾಸ್ ಸಿಗುತ್ತೆ, ಅದೆಲ್ಲ ಗ್ರಾಸ್ ಎಲ್ಲ ತೊಗೊಂಡ್ಬಿಟ್ಟು ಅದೆಲ್ಲ ಪ್ಯಾಕಿಂಗ್ ಒಳ್ಳೇದು ಮಾಡ್ಬೇಕಾಗತ್ತೆ. ಯಾಕಂದ್ರೆ ರನ್ ಆಗುವಾಗ ಟ್ರಕ್ ಅದು ಅಳಗಾರಬಾರ್ದು ಅಷ್ಟೇ, ಇಲ್ಲಾಂತಾರೆ ಏನಾಗುತ್ತೆ, ಬ್ರೇಕೇಜ್ ಆಗೋ ಚಾನ್ಸಸ್ ತುಂಬಾ ಹಿಂಗಿರುತ್ತೆ. ಸೊ ಪ್ರಾಪರ್ ಆಗಿ ಅದಕ್ಕೆ ನಾವು ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ. ಅದರಲ್ಲಿ ಬ್ರೇಕೇಜ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗ್ಬಿಡುತ್ತೆ. ನಾನು ಹೇಳ್ಬೋದು ಬ್ರೇಕೇಜ್ ಆಗೋ ಚಾನ್ಸಸ್ ಇಲ್ಲದೆ ಇರಲ್ಲ ಆ ಥರ. ಸೊ ಕಂಫರ್ಟೇಬಲಿ ನೀವು ಟೈಲ್ ಮೇಲೆ ಏನಿದೆ ಸ್ಯಾಂಟ್ರು ಎಲ್ಲ ತೊಗೊಂಡ್ಬಿಟ್ಟು ನೀವು ಕಂಫರ್ಟೇಬಲಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮಾತಾಡಿದೆ, ಆದರೆ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ನಾನು ಒಂದು ಬೆಂಗಳೂರು ಸಿಟಿಗೆ ಸಲುವಾಗಿ ಹೇಳ್ತಾ ಇದ್ದೀನಿ.